ಮೊದಲನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಮತದಾನ ಮಾಡದಿದ್ದರೆ ದಂಡವನ್ನು ವಿಧಿಸಲಾಗುತ್ತದೆ? ಎ ಅಮೆರಿಕ, ಬಿ ಆಸ್ಟ್ರೇಲಿಯಾ, ಸಿ ಭೂತಾನ್, ಡಿ ಚೈನಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಸ್ಟ್ರೇಲಿಯಾ. ಎರಡನೆಯ ಪ್ರಶ್ನೆ, ರಕ್ತದ ಒತ್ತಡವನ್ನು ಯಾವುದು ವೇಗವಾಗಿ ಕಡಿಮೆ ಮಾಡುತ್ತದೆ? ಎ ಎಳನೀರು, ಬಿ ಮಾಂಸ, ಸಿ ಕಲ್ಲು ಸಕ್ಕರೆ, ಡಿ ಉಪ್ಪಿನಕಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಲ್ಲು ಸಕ್ಕರೆ. ಮೂರನೆಯ ಪ್ರಶ್ನೆ, ಕಬಡ್ಡಿ ಯಾವ ದೇಶದ ರಾಷ್ಟ್ರೀಯ ಕ್ರೀಡೆಯಾಗಿದೆ? ಎ ಬಾಂಗ್ಲಾದೇಶ, ಬಿ ಪಾಕಿಸ್ತಾನ, ಸಿ ಇಂಡಿಯಾ, ಡಿ ಆಫ್ರಿಕಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಾಂಗ್ಲಾದೇಶ. ನಾಲ್ಕನೆಯ ಪ್ರಶ್ನೆ, ಯಾವ ತರಕಾರಿಯನ್ನ ಹಸಿಯಾಗಿ ನಾವು ತಿನ್ನಲೇಬಾರದು? ಎ ಕ್ಯಾರೆಟ್, ಬಿ ಕ್ಯಾಪ್ಸಿಕಮ್, ಸಿ ಬೀಟ್ರೋಟ್, ಡಿ ಎಲೆಕೋಸು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ. ಇನ್ನು ಐದನೆಯ ಪ್ರಶ್ನೆ, ಮೈದಾವನ್ನ ಯಾವುದರಿಂದ ತಯಾರಿಸಲಾಗುತ್ತದೆ? ಎ ಅಕ್ಕಿ, ಬಿ ಕಡಲೆಬೇಳೆ, ಸಿ ಗೋಧಿ, ಡಿ ಅವಲಕ್ಕಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗೋಧಿಯಿಂದ. ಆರನೆಯ ಪ್ರಶ್ನೆ, ಜಗತ್ತಿನಲ್ಲಿ ಶೂನ್ಯವನ್ನ ಮೊದಲು ಕಂಡುಹಿಡಿದವರು ಯಾರು? ಎ ಜಪಾನಿಯರು, ಬಿ ಭಾರತದವರು, ಸಿ ರಷ್ಯಾದವರು, ಡಿ ಕೊರಿಯಾದವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಮ್ಮ ಭಾರತದವರು. ಏಳನೆಯ ಪ್ರಶ್ನೆ, ಮಾನವನ ಒಂದು ಕಣ್ಣಿನ ತೂಕ ಎಷ್ಟು ಗ್ರಾಂ? ಎ 8 ಗ್ರಾಂ, ಬಿ 5 ಗ್ರಾಂ, ಸಿ 10 ಗ್ರಾಂ, ಡಿ 6 ಗ್ರಾಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 8 ಗ್ರಾಂ. ಎಂಟನೆಯ ಪ್ರಶ್ನೆ, ಟೀಯನ್ನ ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ? ಎ ಬಿಹಾರ್, ಬಿ ಕರ್ನಾಟಕ, ಸಿ ಅಸ್ಸಾಂ, ಡಿ ಕೇರಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಸ್ಸಾಂ. ಇನ್ನು ಒಂಬತ್ತನೆಯ ಪ್ರಶ್ನೆ, ಸುಟ್ಟ ಗಾಯ ಬೇಗ ವಾಸಿಯಾಗಲು ನಾವು ಯಾವ ರಸವನ್ನ ಹಚ್ಚಬೇಕು? ಎ ವೀಳ್ಯದೆಲೆ ರಸ, ಬಿ ಬಾಳೆ ಎಲೆಯ ರಸ, ಸಿ ಒಂದೆಲೆಗದ ರಸ, ಡಿ ನೀಲಗಿರಿ ಸೊಪ್ಪಿನ ರಸ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವೀಳ್ಯದೆಲೆ ರಸ. ಹತ್ತನೆಯ ಪ್ರಶ್ನೆ, ಪ್ರಧಾನಮಂತ್ರಿಯ ಅಧಿಕಾರ ಅವಧಿ ಎಷ್ಟು ವರ್ಷಗಳು? ಎ 4 ವರ್ಷಗಳು, ಬಿ 5 ವರ್ಷಗಳು, ಸಿ 6 ವರ್ಷಗಳು, ಡಿ 8 ವರ್ಷಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 5 ವರ್ಷಗಳು. 11ನೆಯ ಪ್ರಶ್ನೆ, ಟಿಪ್ಪು ಸುಲ್ತಾನನು ಮರಣ ಹೊಂದಿದ ಸ್ಥಳ ಯಾವುದು? ಎ ಮೈಸೂರು, ಬಿ ಶ್ರೀರಂಗಪಟ್ಟಣ, ಸಿ ಕೋಲಾರ, ಡಿ ಮೈಸೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀರಂಗಪಟ್ಟಣ. 12ನೆಯ ಪ್ರಶ್ನೆ, ವಿಷ್ಣುವಿನ ದೊಡ್ಡ ಭಕ್ತ ಯಾರು? ಎ ನಾರದ ಮಹರ್ಷಿಗಳು, ಬಿ ಅಭಿಮನ್ಯು, ಸಿ ಪ್ರಹ್ಲಾದ, ಡಿ ಲವ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನಾರದ ಮಹರ್ಷಿಗಳು. ಇನ್ನು 13ನೆಯ ಪ್ರಶ್ನೆ, ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ನೀರು ಕುಡಿದರೆ ತುಂಬಾ ಒಳ್ಳೆಯದ್ದು? ಎ 2 ಲೀಟರ್, ಬಿ ಅರ್ಧ ಲೀಟರ್,
ಸಿ 1 ಲೀಟರ್, ಡಿ 3 ಲೀಟರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅರ್ಧ ಲೀಟರ್. 14ನೆಯ ಪ್ರಶ್ನೆ, ಬೀಟ್ರೂಟ್ ಅನ್ನ ಯಾರು ತಿನ್ನಬಾರದು? ಎ ಥೈರಾಯ್ಡ್ ಸಮಸ್ಯೆ ಇರುವವರು, ಬಿ ಬಿಪಿ ಇರುವವರು, ಸಿ ಮಧುಮೇಹ ಇರುವವರು, ಡಿ ಲೈಂಗಿಕ ನಿರಾಸಕ್ತಿ ಇರುವವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಧುಮೇಹ ಸಮಸ್ಯೆ ಇರುವವರು ತಿನ್ನಬಾರದು. 15ನೆಯ ಪ್ರಶ್ನೆ, ಸತ್ತ ಮೇಲೆ ಕಾಲಿನ ಹೆಬ್ಬೆರಳನ್ನ ಏಕೆ ಕಟ್ಟುತ್ತಾರೆ? ಎ ಸಂಪ್ರದಾಯಕ್ಕೆ, ಬಿ ದೇಹ ಬಿಗಿಯಾಗದಂತೆ, ಸಿ ದೇಹ ತಂಪಾಗುತ್ತದೆ ಎಂದು, ಡಿ ರಕ್ತ ಸಂಚಾರ ಆಗಬಾರದೆಂದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದೇಹ ಬಿಗಿಯಾಗುತ್ತದೆ ಎಂದು. ಕೊನೆಯದಾಗಿ 16ನೆಯ ಪ್ರಶ್ನೆ, ಬೆಳಗ್ಗೆ ಎದ್ದ ತಕ್ಷಣ ಯಾರ ಮುಖ ನೋಡಿದರೆ ಆರೋಗ್ಯ ಮತ್ತು ಐಶ್ವರ್ಯ ದೊರೆಯುತ್ತದೆ? ಎ ನಮ್ಮ ಕೈಗಳನ್ನ, ಬಿ ಗಣೇಶನ ಫೋಟೋ ನೋಡಿದರೆ, ಸಿ ಹಸುವಿನ ಮುಖ ನೋಡಿದರೆ, ಡಿ ಶ್ರೀ ಬಾಲಾಜಿಯ ಮುಖ ನೋಡಿದರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಮ್ಮ ಕೈಗಳ ಮೇಲಿನ ಭಾಗದಲ್ಲಿ ಲಕ್ಷ್ಮಿ ಮತ್ತು ಮಧ್ಯಭಾಗದಲ್ಲಿ ಸರಸ್ವತಿ ಮತ್ತು ಕೊನೆಯ ಭಾಗದಲ್ಲಿ ಶ್ರೀ ಚಾಮುಂಡಿ ತಾಯಿ ವಾಸವಿರುತ್ತಾರೆ. ಆ ಕಾರಣದಿಂದ ಬೆಳಗ್ಗೆ ನಾವು ಎದ್ದ ಕೂಡಲೇ ನಮ್ಮ ಕೈಗಳನ್ನು ನೋಡಿಕೊಂಡರೆ ತುಂಬ ಒಳ್ಳೆಯದ್ದು ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ.